ಕಾಡ್ತಾರೆ. ಇಲ್ಲಿ ರಾಜ್ಯಗಳೊಳಗ ಕಾಂಗ್ರೆಸ್ ಸರ್ಕಾರ ಅದಾನಿ ಗ್ರೂಪ್ ಜೊತೆ ಒಳ್ಳೆಯ ಒಪ್ಪಂದ ನಡೆಸಿತ್ತು. ಕೇರಳದಾಗ ವಿ.ಡಿ. ಸತೀಶನ್ ಅದಾನಿ ಫ್ಲಾಗ್ ಅನ್ನ ಗಾಳಿಯಲ್ಲಿ ಹಿಡಿದು ತೂರ್ಲಿಕ್ಕತ್ತಾರೆ. ದೇಶದ ಜನರ ದುಡ್ಡೆಲ್ಲ ಅದಾನಿ ಜೇಬ್ ಸೇರ್ಕೊಳ್ಳುತ್ತಂದಿದ್ದ ರಾಹುಲ್ ಗಾಂಧಿ ಈಗೇನಂತೀರಿ? ತೆಲಂಗಾಣ, ಕರ್ನಾಟಕ, ಕೇರಳ, ಛತ್ತೀಸ್ಗಢ, ರಾಜಸ್ಥಾನ್ ಇಲ್ಲೆಲ್ಲ ನಿಮ್ಮ ಸರ್ಕಾರ ಏನ್ ಮಾಡೈತಿ ನೋಡಿರೇನ್ರಿ? ಅದಾನಿಯಿಂದ ಸಾವಿರಾರು ಕೋಟಿ ಲಾಭ ಪಡೆಯಕತ್ತಿರೋ ಕಾಂಗ್ರೆಸ್ ಸರ್ಕಾರ ಮತ್ಯಾಕ ಅದಾನಿನ ಬೈಯೋದು? ರಾಹುಲ್ ಗಾಂಧಿ ಅವರು ಮಾತೆತ್ತಿದ್ರ ಅದಾನಿ, ಅಂಬಾನಿ, ನರೇಂದ್ರ ಮೋದಿ ಅವರು ಇರೋ ಬರೋ ದುಡ್ಡೆಲ್ಲ ತಗೊಂಡು ಹೋಗಿ ಅದಾನಿ ಜೇಬಿಗೆ ಹಾಕ್ಲಿಕ್ಕತ್ತಾರ ಅನ್ನೋ ಮಾತನ್ನ ಹೇಳ್ತಾರೆ. ಇದು ಮುಗಿಲಾರ್ದ ಕತಿ ಐತಿ. ಅಂದ್ರೆ ಅದು ಯಾವುದೋ ಹಳೆ ಟೇಪ್ ರೆಕಾರ್ಡ್ ಇರ್ತೈತಲ್ರಿ ಮನಿ ಒಳಗ, ಏನೇ ಬಟನ್ ಒತ್ತಿದ್ರು ಒಂದೇ ಹಾಡು ಬರ್ತಿರ್ತೈತಿ. ಹಂಗ ರಾಹುಲ್ ಗಾಂಧಿ ಅವ್ರ ಬಾಯ್ ಬಿಟ್ರೆ ಒಂದೇ ಅಕ್ಷರ, ಒಂದೇ ಶಬ್ದ, ಒಂದೇ ಲೈನ್ ಬರ್ತೈತಿ. ಅದು ಅದಾನಿ ಅದಾನಿ ಅದಾನಿ. ಮಾತೆತ್ತಿದ್ರೆ ಅದಾನಿ ರೀ. ಏನೇ ನಡೆದ್ರು ಏನೇ ಆದ್ರೂ ನರೇಂದ್ರ ಮೋದಿ ಅದಾನಿ, ನರೇಂದ್ರ ಮೋದಿ ಅದಾನಿ ಅಂತ ಶುರು ಮಾಡ್ಬಿಡ್ತಾರೆ. ಅಲ್ಲಿ ಅಷ್ಟು ಲಾಸ್ ಆಯ್ತು ಅಂದ್ರೆ ಅದು ಅದಾನಿ ಜೇಬಿಗೆ ಹೋಯ್ತು, ಅದಷ್ಟು ಲಾಭ ಆಯ್ತು ಅಂದ್ರೆ ಅದು ಅದಾನಿ ಜೇಬಿಗೆ ಹೋಯ್ತು. ನೀವು ಕಟ್ಟೋ GST ಕೂಡ ಅದಾನಿ ಜೇಬಿಗೆ ಹೋಗುತ್ತೆ. ನಿಮ್ಮ ಮನೆ ಒಳಗ ಲೈಟ್ ಹಾಕಿದ್ರ, ನಿಮ್ಮ ಮನೆ ಒಳಗ ಫ್ಯಾನ್ ಹಾಕಿದ್ರೆ ಎಲ್ಲವೂ ಅದಾನಿ ಜೇಬಿಗೆ ಹೋಗ್ತೈತಿ ಅನ್ನೋ ಮಾತುಗಳನ್ನ ರಾಹುಲ್ ಗಾಂಧಿ ಅವರು ಹೇಳಕ್ಕೆ ಹತ್ತಾರ. ಮೇ ಬಿ ರಾಹುಲ್ ಗಾಂಧಿ ಅವರು ಹಣ್ಣು ಮುದ್ಗ ಆಗೋ ತನಕನೂ ಇದನ್ನೇ ಹೇಳ್ತಾರ ಅನ್ಸುತ್ತೆ. Narendra Modi has taken the entire funding of the BJP and put it into Adani. Adani is Modi and Modi is Adani. You should not be saying Adani and Modi, you should be saying Modani. ಒಂದು ಸಣ್ಣ ವಿಡಿಯೋ ನೋಡಿದ್ರಿ ನೀವೀಗ, ಅದ್ರೊಳಗ ರಾಹುಲ್ ಗಾಂಧಿ ಅವರು ಅದಾನಿ ಮೋದಿ ಅವ್ರನ್ನ ಸೇರಿಸಿ ಮುದಾನಿ ಅಂತ ಕರೀರಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಕಹಾನಿ ಮೇ ಟ್ವಿಸ್ಟ್ ಇದೆ. ಏನು ಅಂದರೆ ಬರೀ ರಾಹುಲ್ ಗಾಂಧಿ ಅವರು ಮಾತ್ರ, ಅಂದರೆ ಕಾಂಗ್ರೆಸ್ ಪಾಳಯ ಏನೈತಲ್ಲ ಅದರೊಳಗೆ ಬರೀ ರಾಹುಲ್ ಗಾಂಧಿ ಅವರು ಮಾತ್ರ ಅದಾನಿ ವಿರುದ್ಧವಾಗಿ ಅದಾನಿ ಕೆಟ್ಟವನು, ಅದಾನಿ ಮೋಸಗಾರ ಅಂತ ಮಾತಾಡ್ತಾರೆ. ಉಳಿದಂಥ ಕಾಂಗ್ರೆಸ್ ನಾಯಕರುಗಳು ಅದಾನಿ ಅವರ ಜೊತೆ ಒಳ್ಳೆಯ ಸಂಬಂಧ, ಒಳ್ಳೆಯ ಒಪ್ಪಂದಗಳ ಜೊತೆ ಬಾಳ್ಲಿಕ್ಕತ್ತಾರೆ. ಖರೇ ರೀ, ರಾಹುಲ್ ಗಾಂಧಿ ಅವರೇ ಸ್ವತಃ ಆಯ್ಕೆ ಮಾಡಿ ನಂಬಿಕೆ ಇಟ್ಟು ಕೇರಳವನ್ನು ವಿ.ಡಿ. ಸತೀಶನ್ ಅವ್ರ ಕೈ ಕೊಟ್ಟರು. ಕೇರಳದ ಮುಖ್ಯಮಂತ್ರಿ ಈಗ ಅವರು ರಾಹುಲ್ ಗಾಂಧಿ ಅವರ ಈ ಅದಾನಿ ಮಾತುಗಳನ್ನು ಕೇಳಿಸ್ಕೊಂಡೇ ಇಲ್ಲ ಅನ್ಸುತ್ತಾ. ಯಾಕಂದ್ರೆ ನಿನ್ನೆ ಅದಾನಿ ಅವರ ಫ್ಲಾಗ್ ಅನ್ನ ಕೈಯೊಳಗೆ ಹಿಡ್ಕೊಂಡು ಗಾಳಿ ಒಳಗೆ ತೂರಾಡಾಕತ್ತಿದ್ರು. ಇದೇನಾದ್ರೂ ರಾಹುಲ್ ಗಾಂಧಿ ನೋಡಿದ್ರೆ ಪಾಪ ನೊಂದ ಜೀವ ಎಷ್ಟು ನೋಯಿಸ್ಕೋಬಾರ್ದು. അതേന വീഡിയോ നോಡ್ಕೊಂಬನ್ನಿ. ഗണ്യമായ കുറവ് വരുത്തുന്നു. അങ്ങനെ കേരളത്തിന്റെ കാർഷികോൽപ്പന്നങ്ങൾ, സുഗന്ധവ്യഞ്ജനങ്ങൾ, സമുദ്രോൽപ്പന്നങ്ങൾ, കൈത്തറി എല്ലാം തിരുവനന്തപുരം ആസ്ഥാനമായ നിലമേൽ എക്സ്പോർട്ടേഴ്സ് ആണ് റെഡി ടു ഈറ്റ് ആൻഡ് ഫ്രോസൻ. ಇದೇನಪ್ಪ, ಕೇರಳದ ಮುಖ್ಯಮಂತ್ರಿ ಕಾಂಗ್ರೆಸ್ನ ಹಿರಿಯ ನಾಯಕ ಅದಾನಿ ಫ್ಲಾಗ್ ಅನ್ನ ಯಾಕಪ್ಪ ಗಾಳಿಲಿ ತೂರ್ಲಿಕತ್ತಾರ? ಬದಲಾಗಿ ಕಾಂಗ್ರೆಸ್ ಧ್ವಜವನ್ನ ತೂರ್ಬೇಕಿತ್ತಲ್ಲ ಗಾಳಿ ಒಳಗ. ಇದು ಹೆಂಗ್ ಸಾಧ್ಯ ಅಂತ ಅನ್ನಿಸ್ತೈತಿ. ಕಷ್ಟ ಆದ್ರೂ ನಂಬಲೇಬೇಕು ರಾಹುಲ್ ಗಾಂಧಿ ಅವರೇ. ಇದು ನಿಮ್ಮದೇ ಸರ್ಕಾರ ಆಡಳಿತದಾಗಿರುವಂತ ಕೇರಳದಾಗ ಅದಾನಿ ಗ್ರೂಪ್ ಜೊತೆಗೆ ಇದ್ದಂತ ಒಪ್ಪಂದವನ್ನ ವಿಸ್ತರಣೆ ಮಾಡಿಕೊಂಡ. 2015 ಕೇರಳ ಸರ್ಕಾರ ಅದಾನಿ ಗ್ರೂಪ್ ಜೊತೆಗೆ ಒಂದು ಬಂದರು ನಿರ್ಮಾಣಕ್ಕಾಗಿ ಒಂದು ಒಪ್ಪಂದ ಮಾಡ್ಕೋತು. 2015 ಕೂಡ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಮೈತ್ರಿಯ UDF ಅಲ್ಲಿ ಅಧಿಕಾರದಾಗಿತ್ತು. ಸರಿಸುಮಾರು 8,500 ಕೋಟಿಯ ಅಗ್ರಿಮೆಂಟ್ ಆಗಿತ್ತು. ಈಗ ಅದನ್ನ ಇನ್ನೂ ಹೆಚ್ಚಿನ ಸಾವಿರಾರು ಕೋಟಿ ಹಾಕಿ ವಿಸ್ತರಣೆ ಮಾಡ್ಕೊಂಡಾರ. ಈಗಲೂ ಕೂಡ ಇರೋದು ಕಾಂಗ್ರೆಸ್ ಮೈತ್ರಿಯ ಕಾಂಗ್ರೆಸ್ ಸರ್ಕಾರನ ಅನ್ರಿ, ಮೆಜಾರಿಟಿ ಕಾಂಗ್ರೆಸ್ ಐತಿ. ಕಮ್ಯುನಿಸ್ಟರ ಸರ್ಕಾರ 10-11 ವರ್ಷ ಆಡಳಿತ ಮಾಡಿದಾಗ ಇದು ಅದಾನಿಯ ಜೊತೆ ಅಷ್ಟೊಂದು ಒಳ್ಳೆ ಸಂಬಂಧ ಇರಲಿಲ್ಲ. ಬಟ್ ಮತ್ತೆ ಕಾಂಗ್ರೆಸ್ ಬಂದ ಮೇಲೆ ಅದಾನಿ ಜೊತೆ ಒಳ್ಳೆಯ ಸಂಬಂಧ ಶುರುವಾಗೈತಿ. ಸೊ ರಾಹುಲ್ ಗಾಂಧಿ ಅವರು ರಾಷ್ಟ್ರ ಮಟ್ಟದಾಗ ಅದಾನಿ ಅವರಿಗೆ ಬೈಯೋದು. ಬಟ್ ರಾಜ್ಯ ಮಟ್ಟದಾಗ ಅವರ ಸರ್ಕಾರ ಇರುವಂಥ, ಸರ್ಕಾರವೇ ಆಡಳಿತ ಮಾಡುವಂಥ ಅವರದೇ ಮುಖ್ಯಮಂತ್ರಿಗಳು ಅದಾನಿ ಅವ್ರ ಜೊತೆ ಒಳ್ಳೆ ಸಂಬಂಧ ಇಟ್ಕೋತಾರೆ. ಇದು ಯಾವ ಸೀಮೆ ನ್ಯಾಯ? ರಾಷ್ಟ್ರ ಮಟ್ಟದಾಗ ಅದಾನಿ ಅವರ ಜೊತೆ ಯಾವುದಾದ್ರೂ ಮಾತುಕತೆ ನಡೆದು ಒಪ್ಪಂದಗಳಾದ್ರೆ ರಾಹುಲ್ ಗಾಂಧಿ ಅವರು ಸಿಡಿದು ಬೀಳ್ತಾರ. ರಾಜ್ಯ ಮಟ್ಟದಾಗ ಅವರದೇ ಸರ್ಕಾರಗಳು ಈ ರೀತಿ ಮಾಡಿದಾಗ ಬಾಯಿಗೆ ಬೀಗ ಹಾಕೊಂತಾರ. ಇದು ಯಾವ ರೀತಿಯ ನ್ಯಾಯ ಸ್ವಾಮಿ? ರಾಹುಲ್ ಗಾಂಧಿ ಅವರೇ ಮಾತಾಡಿರುವ ಇನ್ನೊಂದು ಬೈಟ್ ನೋಡ್ರಿ. ಅದಾನಿ ಅವ್ರಿಗೆ ಏನೇ ಒಂದು ಪ್ರಾಜೆಕ್ಟ್ ಕೊಡ್ತೀವಿ ಅಂದ್ರೂ ನಮ್ಮ ಜೇಬಿಗೆ ಏನಾದರೂ ಬೀಳುತ್ತಾ, ಹಿಂಗಾಗಿ ನಾನು ನರೇಂದ್ರ ಮೋದಿ ಅವರು ಎಲ್ಲ ಪ್ರಾಜೆಕ್ಟ್ನ ತಗೊಂಡು ಹೋಗಿ ಅದಾನಿಗೆ ಕೊಡ್ತಾರೆ, ಅದಾನಿ ನರೇಂದ್ರ ಮೋದಿ ಅವರ ಜೇಬೊಳಗೆ ದುಡ್ಡನ್ನು ಹಾಕ್ತಾರ ಅಂತ ಹೇಳಿದರು. ನೋಡ್ಕೊಂಬನ್ನಿ. Adani must be giving something to the Prime Minister. Pradhan Mantri is giving him airports, ports, cement,
solar power, wind power, infrastructure, bridges, roads. So you think it is only one-way traffic? First relationship in the universe where one side is giving everything and other side is giving nothing? You think this is possible? The truth is that Adani is not a normal company. Adani is the financial system of the BJP. ನೋಡಿದ್ರಲ್ರಿ, ಏರ್ಪೋರ್ಟ್, ಬಂದರುಗಳು, ಬ್ರಿಡ್ಜ್ಗಳು ಪ್ರತಿಯೊಂದನ್ನು ಅದಾನಿ ಅವ್ರಿಗೆ ಕಾಂಟ್ರಾಕ್ಟ್ ಕೊಡೋದು ಯಾಕ ಮೋದಿಯವರು ಅಂದ್ರ ಒಂದನ್ನ ಕೊಟ್ಟು ಇನ್ನೊಂದನ್ನ ಇಸ್ಕೊಳ್ಳೋದಂತ. ಸೊ ರಾಹುಲ್ ಗಾಂಧಿ ಅವರೇ, ಕೇರಳದ ಕಾಂಗ್ರೆಸ್ ಸರ್ಕಾರ ಅವರಿಗೆ ಬಂದರು ಪ್ರಾಜೆಕ್ಟ್ ಅನ್ನ ಕೊಟ್ಟು ಬದಲಿಗೆ ಏನು ಇಸ್ಕೊಂತು? ಬದಲಿಗೆ ಬಂದಿದ್ದು ಹೈಕಮಾಂಡ್ ನಿಮ್ಮ ಹತ್ರ ಬಂತೋ ಅಥವಾ ಕೇರಳದ ಕಾಂಗ್ರೆಸ್ಸಿಗರಿಗೆ ಸಿಕ್ತೋ? ನೀವೇ ಹೇಳಿರಿ, ಏನೋ ಒಂದು ಸಿಗುತ್ತಂದ್ರೇನೆ ಅದಾನಿ ಕೆಲಸ ಮಾಡೋದು ಅಂತ. ನಿಮಗೇನು ಸಿಕ್ತು? ನಿಮ್ಮ ಸರ್ಕಾರಕ್ಕೆ ಏನು ಸಿಕ್ತು? ಬರೀ ಕೇರಳ ಒಂದೇ ಅಲ್ರಿ, ಕರ್ನಾಟಕ, ನಾವು ಬದುಕಾಕತ್ತಿರೋ ಇಲ್ಲಿ ಕರ್ನಾಟಕದಾಗ 20,000 ಕೋಟಿಯ ಹೂಡಿಕೆಯನ್ನ ಅದಾನಿ ಗ್ರೂಪ್ಸ್ ಅವರು ಮಾಡ್ಯಾರ. ಇದು ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಸರ್ಕಾರ ಆಡಳಿತದಾಗಿರುವಂತ ಕರ್ನಾಟಕದಾಗ ಎಲ್ಲವನ್ನು ವಿದ್ಯುತ್, ಸೌರಶಕ್ತಿ, ಅದಷ್ಟೇ ಯಾಕ್ರಿ, ಪ್ರತಿಯೊಂದು ಕ್ಷೇತ್ರದಾಗ ಅದಾನಿ ಗ್ರೂಪ್ಸ್ ಪಾರ್ಟಿಸಿಪೇಟ್ ಮಾಡತ್ತಂದ್ರೆ ನಮಗೇನು ಕಷ್ಟ ಇಲ್ಲ ಅಂತ ಕಾಂಗ್ರೆಸ್ ನಾಯಕರೇ ಹೇಳ್ಯಾರ. ಎಂ ಬಿ ಪಾಟೀಲ್ರು ಮೊನ್ನೆ ಅಷ್ಟೇ ಒಂದು ಮಾತು ಹೇಳಿದ್ರು, ಅದಾನಿ ಗ್ರೂಪ್ಸ್ ಅವರು ಒಳ್ಳೆ ಕೆಲಸ ಮಾಡಿ ಕೊಡ್ತೀನಿ ಅಂದ್ರೆ ನಾವು ಅವ್ರನ್ನ ಸ್ವಾಗತಿಸ್ತೀವಿ, ಅವರು ಬರಲಿ, ಕೆಲಸ ಮಾಡಲಿ, ನಮಗೇನು ತೊಂದರೆ ಇಲ್ಲ ಅದಾನಿ ಗ್ರೂಪ್ಸ್ ಇಂದ ಅಂತ ತಮ್ಮ ಬಾಯಿಂದ ತಾವೇ ಹೇಳಿದ್ರು. ಅವ್ರು ಹೇಳಿದ ಮೇಲೆನ ಬೆಂಗಳೂರು ಸುರಂಗ ರಸ್ತೆಯನ್ನ, ಆ ಪ್ರಾಜೆಕ್ಟ್ ಅನ್ನ ಅದಾನಿ ಗ್ರೂಪ್ಸ್ಗೆ ಕೊಡಬಹುದು ಅನ್ನೋ ಮಾತುಗಳು ಕೇಳಿ ಬರ್ಲಿಕ್ಕತ್ತಾವ. ಯಾಕಂದ್ರೆ ಬಹಳಷ್ಟು ಕಡಿಮೆ ಬಿಡ್ಡನ್ನ ಅದಾನಿ ಗ್ರೂಪ್ಸ್ ಅವರೇ ಮಾಡಿದ್ದಾರೆ. ಸೊ ಇದೇನಾದ್ರೂ ಅದಾನಿ ಗ್ರೂಪ್ಸ್ ಅವರಿಗೆ ಸಿಕ್ಕರ ಟೋಟಲ್ 40-50 ಕೋಟಿ ರೂಪಾಯಿಗಳು ಅದಾನಿ ಗ್ರೂಪ್ಸ್ ಮತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮಧ್ಯ ಒಪ್ಪಂದ ಆಗಿಬಿಡ್ತೈತಿ. ಈಗ ರಾಹುಲ್ ಗಾಂಧಿ ಅವ್ರು ಏನಂತಾರ, 1000 ಕೋಟಿಯ ಪ್ರಾಜೆಕ್ಟ್ ಅನ್ನ ಕಾಂಗ್ರೆಸ್ ಸರ್ಕಾರ ಅದಾನಿ ಗ್ರೂಪ್ಸಿಗೆ ಕೊಡ್ಲಿಕ್ಕತ್ತೈತಿ. ಅದಾನಿ ಅವರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಸಿಕ್ತು? ಮಿಸ್ಟರ್ ರಾಹುಲ್ ಗಾಂಧಿ ಅವರೇ ಆನ್ಸರ್ ಮಾಡ್ರಿ. ಇನ್ನ ತೆಲಂಗಾಣ ಕಾಂಗ್ರೆಸ್ ಸರ್ಕಾರನ ಅಲ್ಲೈತಿ, ರೇವಂತ್ ರೆಡ್ಡಿ ಅವರು CM. ಅಲ್ಲಿ ಬರೋಬ್ಬರಿ 12,500 ಕೋಟಿ ರೂಪಾಯಿ ಅದಾನಿ ಗ್ರೂಪ್ ಜೊತೆ ಪ್ರಾಜೆಕ್ಟ್ ಐತಿ. ಸೌರಶಕ್ತಿ ಸೇರಿ ಬೇರೆ ಬೇರೆ ಯೋಜನೆಗಳಿಗೆ ಅದಾನಿ ಗ್ರೂಪ್ಸ್ ಅವರು ಸಹಿ ಹಾಕ್ಯಾರ. ಎಷ್ಟ್ರಿ? 12,500 ಕೋಟಿ ರೂಪಾಯಿ. ಇಷ್ಟು 1000 ಕೋಟಿ ರೂಪಾಯಿ ರೇವಂತ್ ರೆಡ್ಡಿ ಅವರು ಅದಾನಿ ಗ್ರೂಪ್ ಜೊತೆ ಒಪ್ಪಂದ ಮಾಡ್ಕೊಂಡಾರು ಅಂದ್ರ ರಾಹುಲ್ ಗಾಂಧಿ ಅವ್ರು ಹೇಳೋ ಪ್ರಕಾರ ಅದಾನಿ ಅವರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಸಿಕ್ತು? ಯಾರಿಗೆ ಗೊತ್ತು? ರಾಹುಲ್ ಗಾಂಧಿ ಅವರೇ ಹೇಳಬೇಕು, ಇಲ್ಲ ರೇವಂತ್ ರೆಡ್ಡಿ ಅವರೇ ಹೇಳಬೇಕು. ಇನ್ನ ರಾಜಸ್ಥಾನದಾಗ 2013ರಿಂದ 2018 ಅಶೋಕ್ ಗೆಹ್ಲೋಟ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಡಳಿತದಾಗಿತ್ತು. ಆಗ 65,000 ಕೋಟಿ ಹೂಡಿಕೆಯ ಯೋಜನೆಯನ್ನ ಅದಾನಿ ಗ್ರೂಪ್ಸ್ ಅವರ ಜೊತೆ ಒಪ್ಪಂದಕ್ಕೆ ಅನೌನ್ಸ್ ಮಾಡಿದ್ರು. ಎಷ್ಟು ಸಾವಿರ ಕೋಟಿ ರೀ? 65,000 ಕೋಟಿ. ರಾಹುಲ್ ಗಾಂಧಿ ಅವರ ರಾಜಸ್ಥಾನದಾಗ ನಿಮ್ಮದೇ ಸರ್ಕಾರ ಇದ್ದಾಗ 1000 ಕೋಟಿಯನ್ನ ರಾಜಸ್ಥಾನದ ಸರ್ಕಾರದ CM ಅವರು ಅನೌನ್ಸ್ ಮಾಡಿದ್ರು. ಅದರ ಬದಲಿಗೆ ಅವ್ರಿಗೆ ಏನು ಸಿಕ್ತು ಅಥವಾ ನಿಮಗೇನು ಸಿಕ್ತು? ನೀವು ಮಾತೆತ್ತಿದ್ರೆ ಅದಾನಿ ಅದಾನಿ ಅಂತೀರಲ್ಲ, ಇಲ್ಲಿ 1000 ಕೋಟಿ ಪ್ರಾಜೆಕ್ಟ್ಗಳು ಅವ್ರ ಪಾಲಾಗ್ಲಿಕ್ಕತ್ತವ. ಇದೆಲ್ಲ ನಿಮ್ಮ ಗಮನಕ್ಕಿತ್ತೋ ಇಲ್ಲೋ? ಇನ್ನು ಛತ್ತೀಸ್ಗಢ ಒಳಗೆ 2021ರಾಗಿದ್ದ ಕಾಂಗ್ರೆಸ್ ಸರ್ಕಾರ 1000 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ಅನ್ನ ಅದಾನಿ ಗ್ರೂಪ್ಸ್ಗೆ ಕೊಟ್ಟು ಒಪ್ಪಂದ ಮಾಡ್ಕೊಂಡಿತ್ತು. ಅದರ ಕೆಲಸ ಈಗಲೂ ಕೂಡ ಅಲ್ಲಿ ಶುರು ಐತಿ. ಈಗ ಅಲ್ಲಿ ಬಿಜೆಪಿ ಸರ್ಕಾರ ಇರಬಹುದು, ಶುರು ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಇದಕ್ಕೆ ರಾಹುಲ್ ಗಾಂಧಿ ಅವ್ರು ಏನಂತಾರ? ಯಾಕೆ ಈ ಮಾತು ಕೇಳ್ತೀನಿ ಅಂದ್ರ, ಮಾತೆತ್ತಿದ್ರ ರಾಹುಲ್ ಗಾಂಧಿ ಅವರು ಅದಾನಿ ಸುಮ್ನೆ ಎಲ್ಲ ಕೆಲಸ ಮಾಡೋದಿಲ್ಲ, ನರೇಂದ್ರ ಮೋದಿ ಅವ್ರಿಗೆ ಏನೋ ಬೆನಿಫಿಟ್ ಸಿಗ್ಲಿಕ್ಕತ್ತೈತಿ ಅಂತ. ಸೊ ನಾ ಇಷ್ಟೊತ್ತು ಹೇಳಿದ್ದು ಕಾಂಗ್ರೆಸ್ ಆಡಳಿತ ಇರುವ, ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ, ಅಧಿಕಾರದಲ್ಲಿ ಇರುವ, ಆಡಳಿತ ಮಾಡಾಕತ್ತಿರೋ ಟೈಮ್ ಒಳಗ ಅದಾನಿ ಅವರ ಜೊತೆ ಮಾಡ್ಕೊಂಡಿರೋ ಒಪ್ಪಂದ, 1000 ಕೋಟಿಯ ಒಪ್ಪಂದಗಳು, ಯೋಜನೆಗಳು, ಕೆಲಸಗಳು. ಈಗ ಯಾರಿಗೆ ಬೆನಿಫಿಟ್ ಸಿಕ್ಕಿರಬಹುದು ಅನ್ನೋದನ್ನ ಜನ ನಿರ್ಧಾರ ಮಾಡ್ಲಿ. ಸೊ ರಾಹುಲ್ ಗಾಂಧಿ ಅವರ ಮಾತನ್ನ ಅವರ ಸರ್ಕಾರದ CMಗಳೇ ಕೇಳಲಿಕ್ಕತ್ತಿಲ್ಲ. ಪಾಪ ರಾಹುಲ್ ಗಾಂಧಿ ಮಾತೆತ್ತಿದ್ರೆ ಅದಾನಿ ವಿರುದ್ಧ ವಿಷ ಕಾರ್ತಿರ್ತಾರ. ಬಟ್ ಅವರ CMಗಳು ಅದಾನಿಯವರ ಜೊತೆನೆ ಒಳ್ಳೆ ಸಂಬಂಧ ಇಟ್ಕೊಂಡು ಒಪ್ಪಂದ ಮಾಡ್ಕೊಂಡು ಬರೋಬ್ಬರಿ ರೊಕ್ಕ ಮಾಡ್ಲಿಕ್ಕತ್ತಾರ. ಪಾಪ ರಾಹುಲ್ ಗಾಂಧಿ ಅವರು ಅಲ್ಲಿ ಬಾಯಿ ನೋವಾಗುವಷ್ಟು ಅದಾನಿನ ಬೈತಾರ. ಇದೆಲ್ಲ ನೋಡಿದ್ರ ರಾಹುಲ್ ಗಾಂಧಿ ಅವರು ಮಾಡಾಕತ್ತಿರೋದು ಒಂದು ದೊಡ್ಡ ಡ್ರಾಮಾ ಅನ್ನೋದನ್ನ ಬಿಟ್ರೆ ಇನ್ನೇನೈತ್ರಿ? ಡ್ರಾಮಾನೇ. ದೇಶಕ್ಕೊಂದು ನ್ಯಾಯ, ರಾಜ್ಯಗಳಿಗೆ ಒಂದು ನ್ಯಾಯ ಏನ್ರಿ ರಾಹುಲ್ ಗಾಂಧಿ ಅವರ? ಇದಕ್ಕೆಲ್ಲ ಜನ ಉತ್ತರ ಕೊಡ್ತಾರ. ಜನರಿಗೆ ಎಲ್ಲ ಅರ್ಥ ಆಗ್ಲಿಕ್ಕತ್ತೈತಿ. ಈಗ ಸೋಷಿಯಲ್ ಮೀಡಿಯಾ ಕಾಲದಾಗ
ನೀವು ಮಾತಾಡಿದ್ದು ನಿಮ್ಮ ಸರ್ಕಾರ ಮಾಡಿದ್ದು ಎಲ್ಲ ಪಟ್ಟನ ಸಿಕ್ಕಿಬಿಡ್ತೈತಿ. ಸೊ ರಾಹುಲ್ ಗಾಂಧಿ ಅವರೇ, ಜನ ಇದಕ್ಕೆ ಬಹಳ ಜಲ್ದಿ ಉತ್ತರ ಕೊಟ್ಟೇ ಕೊಡ್ತಾರ್ರಿ.